ಒಪ್ಕೊಂಡಿದ್ದಾರೆ. ಇದು ಒಂದನೇದು. ಎರಡನೇದು, ಮಾನ್ಯ ಸದಸ್ಯರು ಅಲ್ಲಿ ಒಂದು ಇದನ್ನ ತೆಗೆದ್ರು, 35 ವರ್ಷ ಆಗಿದೆ ಅಂತ. ಅದರಿಂದ ಅದು ಅಡ್ವರ್ಸ್ ಪೊಸಿಷನ್ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ರೀತಿ ನಾವು ಉತ್ತರ ಕೊಟ್ಟುಬಿಟ್ರೆ ಅದು ಯಾರು ದಾವೆ ಆಗ್ತಾರೆ ಅವರಿಗೆ ಅನುಕೂಲ ಆಗತ್ತೆ. ಆ ಕಾರಣದಿಂದ ದಯವಿಟ್ಟು ಅದನ್ನು ತೆಗಿಬೇಕು. ಸದಸ್ಯರು ಏನು ಪ್ರಶ್ನೆ ಮಾಡಿದ್ದಾರೆ ಅವರು ಈಗಾಗಲೇ ಬಾವಿಗಿಳಿದಿದ್ದಾರೆ. ಆದ್ರಿಂದ ಅವರಿಗೆ ಸೂಕ್ತ ಉತ್ತರವನ್ನ ಮಾನ್ಯ ಸಚಿವರು ಒದಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. 1990ರಲ್ಲಿ ಈ ಜಾಗ ಹಸ್ತಾಂತರ ಮಾಡಿಕೊಂಡ್ರು. ಸರ್ವೆ ಮಾಡಿದ್ದು 2015ರಲ್ಲಿ, 25 ವರ್ಷ ಆದಮೇಲೆ. ಅಷ್ಟೊತ್ತಿಗೆ ಏನಾಗಿತ್ತು, 211 ಜನ ಒತ್ತುವರಿದಾರರು ಇದ್ರು ಅಂತ ನಾನು ಹೇಳಿದ್ದು. ಆ 211 ಜನ ಒತ್ತುವರಿದಾರರ ಮೇಲೆ ಈಗಾಗಲೇ ಭೂ ಕಬಳಿಕೆ ನ್ಯಾಯಾಲಯದ ಮುಂದೆ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆದವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಅದು ತೀರ್ಮಾನ ಆಗಬೇಕು ಅಂತ ಹೇಳ್ತಿರೋದು. ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ರವಿಕುಮಾರ್ ಅವರಿಗೆ. ಅದೇ ಈಗ ಸ್ಟೇ ಒಂದು 2020ರಲ್ಲಿ ಸ್ಟೇ ತಂದರು. ನಮ್ಮೂರೆಲ್ಲ ಅಬ್ಜೆಕ್ಷನ್ ಹಾಕಿದ್ದಾರೆ. 4 ವರ್ಷ ಆಯಿತು. ಅದಕ್ಕೆ ಸ್ಟೇ ವೆಕೇಟ್ ಮಾಡಿಸಿ ಅದನ್ನೇ ಹೇಳ್ತಿರೋದು. ಸೀನಿಯರ್ ಕೌನ್ಸಿಲ್ ಬಿಟ್ಟು ಅವಾಗ ನಿಮ್ಮ ಸರ್ಕಾರ ಇತ್ತು. ಈಗ ಸೀನಿಯರ್ ಕೌನ್ಸಿಲ್ ಬಿಟ್ಟು ಸ್ಟೇ ವೆಕೇಟ್ ಮಾಡ್ತೀವಿ ಅಂತ ಹೇಳಿದ್ದೀನಲ್ಲ, ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಮಾನ್ಯ ಸಚಿವರೇ ದಯಮಾಡಿ ಯಾವ ಆಸ್ತಿ ಸದ್ಯಕ್ಕೆ ಉಳಿದಿದೆ ಅದನ್ನು ಉಳಿಸುವ ಕೆಲಸವನ್ನ ತಾವು ಮಾಡಿ. ನೀವು ಅದನ್ನು ಸಂಪೂರ್ಣ ಬೇರೆಯವರ ಕೈವಶ ಆಗೋದು ಬೇಡ. ನೀವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಈಗ ಕಾಂಪೌಂಡ್ ಹಾಕ್ಲಿಕ್ಕೆ ನೀವು ಅವಕಾಶ ಕೊಟ್ಟರೆ ಅದಕ್ಕಿಂತ ಏನ್ ಮಾಡಕ್ಕಾಗುತ್ತೆ? ಮಾನ್ಯ ಸಭಾಪತಿಗಳೇ ಸಚಿವರು ಕೊಡ್ತಾ ಇದ್ದಾರೆ. ಸಭಾಪತಿಗಳೇ ಉತ್ತರ ಕೊಡ್ತಕ್ಕಂಥದ್ದು ಸದಸ್ಯರಲ್ಲ. ಮಾನ್ಯ ಸದಸ್ಯರು ಉತ್ತರ ಕೊಡೋದು ಬೇಡ. ನಿಮ್ ಸರ್ಕಾರ ಸಚಿವರು ಉತ್ತರ ಕೊಡ್ತಿದ್ದಾರೆ. ಮಾನ್ಯ ರವಿಕುಮಾರ್ ಅವರು ಏನ್ ಕೇಳಿದ್ದಾರೆ, ಈಗೇನ್ ಕನಿಷ್ಠ ಪಕ್ಷ ಈಗ ಉಳಿದಿರ್ತಕ್ಕಂಥ ಉಳಿಸಿರಿ ಅಂತ ಅದಕ್ಕೆ ಸಚಿವರು ಗಮನ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ 2 ಬಾರಿ ಹೇಳಿದ ಸಚಿವರು ಮಾನ್ಯ ರವಿಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆದಷ್ಟು ಅವೆಲ್ಲ ಸರಿಪಡಿಸಬೇಕು. ಅನೇಕ ವರ್ಷಗಳು ಬಂದಿರತಕ್ಕಂಥ ವಿಷಯ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸಚಿವರು. ಮುಕ್ತಾಯಗೊಳಿಸಿ ಬರುವಂತದ್ದು ಸರಿಪಡಿಸ್ತಾರೆ. ತಾವು ಬನ್ನಿ, ಚೇರಲ್ಲಿ ಮಾತಾಡಿ. ಲಿಖಿತ ಮೂಲಕ ಪ್ರಶ್ನೆಗಳು ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 24 ಜುಲೈ 2024 ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 139 ಪ್ರಶ್ನೆಗಳ ಪೈಕಿ 39 ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಂಡಿಸಿದೆ. ಸಂಬಂಧಪಟ್ಟಂತ ಅಧಿಕಾರಿ ಸಚಿವರು ಮೀಟಿಂಗ್ ಅದ ಕರೀಲಿ. ಶೂನ್ಯ ವೇಳೆ ಕೇಶವ ಪ್ರಸಾದ್ ಕೊಡುದಿಲ್ಲ ನಾನು ಕೊಡುದಿಲ್ಲ. ಯಾರು ಮಾತಾಡಬೇಡಿ. ಏನೇನು ಒಂದು ಲಿಮಿಟ್ ಇದೆ ರೀ. ನಾಯಕರೇ ಕೇಳ್ರಿ, ಸದನ ನಡೆಸ್ಬೇಕಾದ್ರೆ ಒಂದು ರೀತಿ ಇರ್ತದೆ. 75 ನಿಮಿಷ ಆಯ್ತು. ಎಷ್ಟು ಕೊಡೋದು ಹಂಗೆ ಮಾತಾಡೋ. ಮತ್ತೆ ಎಲ್ಲರೂ ಇದ್ದದ್ದೆ ಏನಾದ್ರು ಪದ್ಧತಿ ಇದ್ರಿ ಸದನದಲ್ಲಿ. ಎಲ್ಲರೂ ಹೇಳ್ತಾರೆ, ಮಿನಿಸ್ಟರ್ ಇಲ್ಲ ಎಲ್ಲರೂ ಹೇಳ್ತಾರೆ. ಏನು ಈಗ ಉತ್ತರ ಕೊಡೋರು ಮಿನಿಸ್ಟರ್ ಎಲ್ಲರೂ ನೋಡಿ. ನಾನು ಹೇಳ್ತೀನಿ, ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಕೆ ಕ್ವಶನ್ ಅವರ್ ಸುವರ್ ಲಿಖಿತ ಮೂಲಕ ಆಗೈತಿ. ಕೇಶವ ಪ್ರಸಾದ್ 0 ಓವರ್ ನಾವೊಂದ್ಸರಿ ಹೇಳಿದ್ರೆ ಮುಗೀತಿ. 0 ಓವರ್ ಕೇಳ್ತಿಲ್ಲ, ಮುಂದೆ ಕೇಳ್ತಾ ಇದ್ದೀನಿ. 0 ಓವರ್ ಮುಂದೆ ಹೋಗ್ಲಿ ಕೇಳ್ತೀವಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಹೊಸ ದಿಗಂತ ದಿನಪತ್ರಿಕೆಯಲ್ಲಿ ಗುಮ್ಮಟ ನಗರಿಯಲ್ಲಿ ಬಲಗೊಳ್ಳುತ್ತಿದೆ ಮಾದಕ ಜಾಲ ಪ್ರಕಟವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಕೋರುತ್ತೇನೆ. ರಿಮ್ಜಿಮ್ ಎನ್ನುವ ಮಾದಕ ಪಾನ್ ಹಾವಳಿ ಗುಮ್ಮಟ ನಗರಿ ವಿಜಯಪುರದಲ್ಲಿ ಸದ್ಯ ಜೋರಾಗಿ ಕೇಳಿ ಬರುತ್ತಿದ್ದು, ಈ ಚಟದ ಸುಳಿಗೆ ಸಿಕ್ಕ ಯುವಕರ ತಲೆ ಮಾತ್ರ ಧಿಮಿಮ್ ಎಂದು ನಲುಗುವಂತಾಗಿದೆ. ನಗರದಲ್ಲಿ ರಿಮ್ಜಿಮ್, ಫೂಲ್ಚಂದ್ ಸೇರಿದಂತೆ 25 ನಮೂನೆಗಳಲ್ಲಿ ಮಾರಾಟಗೊಳ್ಳುತ್ತಿರುವ ಮಾದಕ ಪಾನ್ ತಿನ್ನುವ ಚಟಕ್ಕೆ ಅಂಟಿಕೊಂಡ ಯುವಕರು ತಮ್ಮ ಬದುಕು ಮೂರಾಬಟ್ಟೆ ಮಾಡಿಕೊಳ್ಳುತ್ತಿರುವುದು ದುರಂತ. ಬಿಸಿಲೂರಿನಲ್ಲಿ ಮಾದಕ ಪಾನ್ ಸೇವನೆ ಹಾಗೂ ಮಾರಾಟ ಜಾಲ ಬಲಗೊಳ್ಳುತ್ತಿದ್ದು, ಅದರಲ್ಲೂ
MBBS ಇಂಜಿನಿಯರಿಂಗ್ ಪದವಿ ಹಂತದ ಯುವಕರು ಈ ಪಾನ್ ತಿನ್ನುವ ಶೋಕಿಯಿಂದ ಪಕ್ಕಾ ವ್ಯಸನಿಗಳಾಗಿದ್ದು ಓದು ಬರಹ ಕಾಲೇಜ್ ಕೆರಿಯರ್ ಯಾವುದನ್ನೂ ಲೆಕ್ಕಿಸದೆ ನಶೆಯಲ್ಲಿಯೇ ತೇಲುತ್ತಿರುವ ತಮ್ಮ ಮಕ್ಕಳನ್ನು ಕಂಡು ಪಾಲಕರು ಆತಂಕಗೊಳ್ಳುವಂತಾಗಿದೆ. ಈ ಮಾದಕ ಪಾನ್ ವ್ಯಸನಕ್ಕೆ ಕೇವಲ ಜನಸಾಮಾನ್ಯರ ಮಕ್ಕಳಲ್ಲ, ಪ್ರತಿಷ್ಠಿತ ರಾಜಕಾರಣಿಗಳ ಹಾಗೂ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಸಿಲುಕಿಕೊಂಡಿದ್ದಾರೆ. ಇಂತಹ ವ್ಯಸನಕ್ಕೆ ಸಿಲುಕಿದ ಅದೆಷ್ಟೋ ಯುವಕರು ತಮ್ಮ ಜೀವನವನ್ನು ನರಕ ಮಾಡಿಕೊಂಡಿದ್ದಾರೆ. ನಗರದ ಪಾನ್ ಅಂಗಡಿಗಳಲ್ಲಿನ ಪಾನ್ನಲ್ಲಿ ಮಾದಕ ವಸ್ತುಗಳನ್ನು ಹಾಕಿ ಮಾರಾಟ ಮಾಡುವ ಅಕ್ರಮ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಯುವಕರು ಈ ಅಕ್ರಮ ದಂಧೆಕೋರರ ಬಂಡವಾಳವಾಗಿದ್ದಾರೆ. ಮಾದಕ ವ್ಯಸನವು ಯುವಕರ ಆರೋಗ್ಯ, ಶಿಕ್ಷಣ ಹಾಗೂ ವೈಯಕ್ತಿಕ ಸಂಬಂಧ ಹಾಗೂ ಜೀವನವನ್ನು ಹಾನಿ ಮಾಡುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಗೃಹ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಆಗ್ರಹಿಸುತ್ತೇನೆ. ಗೃಹ ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನ ತರಿಸಿಕೊಡ್ತೇನೆ. ಸಿಟಿ ರವಿ ನಾ ಗಮನ ಹರಿಸಿನ ಎಲ್ಲ ನೋಡಿ ಮಾಡಿ. ಸಿಟಿ ರವಿ ನನಗೆ ಗೊತ್ತಿಲ್ಲ. ಆಯ್ತು, ನೀವು ಮಾತಾಡಿ. ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಅನುಮತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಳಸಾ ಹೋಬಳಿಯಲ್ಲಿರುವ, ಈಗ ಕಳಸಾ ತಾಲೂಕದು ಹೋಬಳಿಯಲ್ಲಿರುವ ಪುರಾತನ ಶ್ರೀ ಕಲಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 1512ರಲ್ಲಿ ಕಾರ್ಕಳ ಭೈರವರಸ ರಾಜರು ಮಾವಿನಕೆರೆ, ತಲಗೋಡು, ತೊಡದೂರು ಗ್ರಾಮಗಳಲ್ಲಿನ ಪೂರ್ಣ ಜಮೀನುಗಳನ್ನು ದಾನ ನೀಡಿದ್ದು, ದಾನ ನೀಡುವಾಗ ವಿಧಿಸಿದ್ದ ಷರತ್ತುಗಳಂತೆ ಈ ಜಮೀನುಗಳಿಂದ ಬರುವ ಆದಾಯದಿಂದ ಶ್ರೀದೇವರ ಪೂಜೆ, ಉತ್ಸವ, ಹೋಮ, ಹವನ, ರಥೋತ್ಸವ, ಗಿರಿಜಾ ಕಲ್ಯಾಣ ಮುಂತಾದ ಸೇವೆಗಳನ್ನು ನಡೆಸಿಕೊಂಡು ಬರಲಾಗಿದೆ. ಆದರೆ ನಂತರದ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ದೇವಸ್ಥಾನಕ್ಕೆ ಸೇರಿದ 6777 ಎಕರೆ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ್ದೆಂದು ಮೈಸೂರಿನ ಮಹಾರಾಜರು ಘೋಷಿಸಿದ್ದಾರೆಂದು ಹೇಳಲಾದ ಗೆಜೆಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ನ್ಯಾಯಾಲಯ ಗೆಜೆಟ್ ಅನುಸಾರ ಅರಣ್ಯ ಭೂಮಿ ಎಂದು 2012ರಲ್ಲಿ ತೀರ್ಪು ನೀಡಿರುತ್ತದೆ. ನಂತರ ಉಚ್ಚ ನ್ಯಾಯಾಲಯ ಸಹ 2014ರಲ್ಲಿ ಈ ಆದೇಶವನ್ನು ಎತ್ತಿ ಹಿಡಿದಿದೆ. ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದೆ. NP ಸುಗಂಧನಿ ಮತ್ತು ಇತರರ ಹೆಸರಿನಲ್ಲಿರುವ ಪ್ರಕರಣ ಸಂಖ್ಯೆ SLP 28595/28595/2004 ಶ್ರೀ ಕಲಸೇಶ್ವರ ದೇವಸ್ಥಾನಕ್ಕೆ ಸೇರಿದ ಈ ಭೂಮಿಯಲ್ಲಿ ಹಲವಾರು ವರ್ಷಗಳ ಹಿಂದೆಯೇ 330 ಕುಟುಂಬಗಳಿಗೆ ಅಂದಾಜು 750 ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು, ಅಂದಾಜು 650 ಕುಟುಂಬಗಳು 1900 ಎಕರೆ ಸಾಗುವಳಿ ಮಾಡಿ ಮನೆ ಮಠ ಮಾಡಿಕೊಂಡಿರುವುದು ಅಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ. ಈ ಜಮೀನಿನಲ್ಲಿ ಕುದುರೆಮುಖ ಸಂಸ್ಥೆಗೆ 300 ಎಕರೆ ಹಂಚಿಕೆ ಮಾಡಲಾಗಿದೆ. ಇವರೆಲ್ಲರ ಹಿತದೃಷ್ಟಿಯಿಂದ ಹಾಗೂ ಇವರನ್ನು ಒಕ್ಕಲೆಬ್ಬಿಸುವುದನ್ನು ತಡೆಯಲು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆದ ತೀರ್ಮಾನದಂತೆ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ನಡೆಸಿ ಸದರಿ ಅರಣ್ಯ ಜಮೀನಿಗೆ ಬದಲಾಗಿ ಪರ್ಯಾಯ ಜಮೀನು ನೀಡಲು ತೀರ್ಮಾನವಾಗಿದ್ದು, ಅದರಂತೆ ಜಮೀನನ್ನು ಗುರುತಿಸಲಾಗಿರುತ್ತದೆ. ಬದಲಿ ಜಮೀನು ನೀಡಲು ಒಪ್ಪಿರುವುದಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತುರ್ತಾಗಿ ಸರ್ಕಾರವು ಪ್ರಮಾಣ ಪತ್ರ ಸಲ್ಲಿಸಬೇಕು. ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸಚಿವರು. ಮಾನ್ಯ ಸಭಾಪತಿಯವರೇ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಬದಲಿ ಜಮೀನನ್ನು ಕೊಡುವುದರ ಬಗ್ಗೆ ಸರ್ಕಾರದ ವತಿಯಿಂದ ಪ್ರಮಾಣ ಪತ್ರವನ್ನು ತಕ್ಷಣ ಸಲ್ಲಿಸಲಿಕ್ಕೆ ಕ್ರಮ ತಗೊಳ್ತಾರೆ. ಭೋಜೇಗೌಡರು. ಅವಕಾಶಕ್ಕಾಗಿ ಧನ್ಯವಾದಗಳು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ, ತೀರ್ಥಹಳ್ಳಿ, ಮೂಡಿಗೆರೆ, ಚಿಕ್ಕಮಗಳೂರು ಎಲ್ಲ ತಾಲೂಕನ್ನು ಸೇರಿ ಹಾಗೂ ರಾಜ್ಯದ ಇತರೆಡೆ ಬೆಳೆ ವಿಮೆ ನೋಂದಣಿ ಮಾಡಿಸುವಾಗ ಹಲವು ರೀತಿಯ ಸಮಸ್ಯೆಗಳು ಕಾಣಸಿಗುತ್ತಿದ್ದು, ಈ ನಿಮಿತ್ತದಿಂದ ಕೆಲವು ರೈತರ ಬೆಳೆ ವಿಮೆ ಕಟ್ಟುವಾಗ ಬೆಳೆ ವಿಸ್ತೀರ್ಣವೇ ವ್ಯತ್ಯಾಸ ಆಗಿವೆ ಹಾಗೂ